ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯನ್ನ ಗಮನಿಸ್ತಾ ಇದ್ವಿ. ಯಾವ ಆರೋಪಿಗಳು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಪ್ರಕರಣವನ್ನ ಯಾವ ರೀತಿ ನರೇಟ್ ಮಾಡಿದ್ದಾರೆ, ತಮ್ಮ ಪಾತ್ರದ ಬಗ್ಗೆ ಹಾಗೆ ಪ್ರಕರಣದ ಇತರೆ ಆರೋಪಿಗಳ ಬಗ್ಗೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು ಒಂದೊಂದಾಗಿ ಗಮನಿಸ್ತಾ ಇದ್ವಿ. ಈಗ ಆರೋಪಿ ಪ್ರಕರಣದ 3ನೇ ಆರೋಪಿಯಾಗಿರುವಂತಹ ಪವನ್ ಆತ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು ಅದನ್ನ ಗಮನಿಸ್ತಾ ಹೋಗೋಣ. ರೈಟ್, ಅದಕ್ಕೂ ಮೊದಲು ಪ್ರಕರಣದ 10ನೇ ಆರೋಪಿ ವಿನಯ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು? ಈ ಪ್ರಕರಣದಲ್ಲಿ ಆರಂಭದಿಂದಲೂ ಇರುವಂತಹ ವ್ಯಕ್ತಿಗಳಲ್ಲಿ ವಿನಯ್ ಕೂಡ ಒಬ್ಬ. ಪವಿತ್ರಾಗೆ ಮಾತ್ರವಲ್ಲ, ಹಲವು ನಟಿಯರಿಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾನೆ. ಕನ್ನಡದ ಕೆಲ ನಟಿಯರಿಗೂ ಕೂಡ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ. ರಾಗಿಣಿ ದ್ವಿವೇದಿ, ಶುಭಾ ಪೂಂಜಾ ಸೇರಿ ಹಲವರಿಗೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅಂತ ಹೇಳಿ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಪ್ರಕರಣದ 10ನೇ ಆರೋಪಿ ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ ಉಲ್ಲೇಖ ಮಾಡಿದ್ದಾನೆ. ಶೆಡ್ ಹಲ್ಲೆಯ ವೇಳೆ ರೇಣುಕಾಸ್ವಾಮಿಯ ಮೊಬೈಲ್ನ ಪರಿಶೀಲನೆ ಮಾಡಲಾಯಿತು. ಪರಿಶೀಲನೆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಹಲವರಿಗೆ ಈ ರೀತಿ ಅಶ್ಲೀಲ ಮೆಸೇಜ್ ಮಾಡಿದ್ದನ್ನ ನಾವು ನೋಡಿದ್ವಿ ಅಂತ ಹೇಳಿ ಆರೋಪಿ ವಿನಯ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ. ಕೇವಲ ಪವಿತ್ರಾಗೆ ಮಾತ್ರ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರಲಿಲ್ಲ, ಇತರೆ ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರಿಗೂ ಕೂಡ ಆತ ಮೆಸೇಜಸ್ ನ ಮಾಡ್ತಾ ಇದ್ದ. ಅಶ್ಲೀಲವಾಗಿ ಆತ ಮೆಸೇಜ್ ನ ಮಾಡಿದ್ದಾನೆ. ಅದು ರಾಗಿಣಿ ದ್ವಿವೇದಿ ಇರಬಹುದು ಅಥವಾ ಶುಭಾ ಪೂಂಜಾ ಇರಬಹುದು. ಇಂತಹ ಹಲವು ನಟಿಯರಿಗೆ ರೇಣುಕಾಸ್ವಾಮಿಯ ಆ ಗೌತಮ್ KS_1990 ಅನ್ನುವಂಥ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ, ಆ ಅಕೌಂಟ್ ನಿಂದ ಮೆಸೇಜ್ ಹೋಗಿದೆ. ಆ ಮೆಸೇಜಸ್ ನಲ್ಲಿ ತುಂಬಾ ಅಶ್ಲೀಲವಾಗಿ ಮೆಸೇಜ್ ಮಾಡಲಾಗಿದೆ. ಶೆಡ್ ನಲ್ಲಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವು ಆತನ ಮೊಬೈಲ್ನ ಪರಿಶೀಲನೆ ಮಾಡಿದ್ವಿ. ಆ ಮೊಬೈಲ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಈ ರೀತಿ ಹಲವರಿಗೆ ಮೆಸೇಜ್ ಮಾಡ್ತಾ ಇದ್ದಿದ್ದು. ಕೇವಲ ಪವಿತ್ರ ಗೌಡಾಗ್ ಮಾತ್ರ ಅಲ್ಲ, ಹಲವು ನಟಿಯರಿಗೆ ಆತ ಮೆಸೇಜ್ ಮಾಡ್ತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ ಅಂತ ಹೇಳಿ ಪ್ರಕರಣದ 10ನೇ ಆರೋಪಿಯಾಗಿರುವಂತಹ ವಿನಯ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ವಿನಯ್ನ ಪಾತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಿಂದ ಕೂಡ ಇದೆ. ಪವಿತ್ರ ಗೌಡ ಈ ರೀತಿ ನನಗೆ ಮೆಸೇಜ್ ಬರ್ತಾ ಇದೆ, ಒಂದು ಅಕೌಂಟ್ ನಿಂದ ಅಶ್ಲೀಲವಾದಂತಹ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಮೊದಲಿಗೆ ತಿಳಿಸೋದು ನೇರವಾಗಿ ದರ್ಶನ್ಗೆ ಅಲ್ಲ, ವಿನಯ್ಗೆ. ಪವನ್ ಮೂಲಕ ವಿನಯ್ಗೆ ಕರೆ ಮಾಡಿ ವಿಷಯವನ್ನ ತಿಳಿಸುವಂತಹ ಕೆಲಸವನ್ನ ಪವಿತ್ರ ಗೌಡ ಮಾಡಿದ್ಲು. ಯಾಕಂದ್ರೆ ಆ ಸಂದರ್ಭದಲ್ಲಿ ದರ್ಶನ್ ಜೊತೆ ಮಾತನಾಡ್ತಾ ಇರಲಿಲ್ಲ. ಅದನ್ನ ಕೂಡ ಆಕೆಯೇ ಮೆನ್ಷನ್ ಮಾಡಿದ್ದಾಳೆ. ಅವರಿಬ್ರು ದುಬೈಗೆ ಹೋಗಿದ್ರು ವಾರ್ಷಿಕೋತ್ಸವ ಆಚರಣೆ ಮಾಡೋದಕ್ಕೆ, ಹಾಗಾಗಿ ನಾನು ಸಿಟ್ಟಾಗಿದ್ದೆ ಅನ್ನುವಂಥದ್ದನ್ನ ಖುದ್ದು ಪವಿತ್ರ ಗೌಡ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಮೆನ್ಷನ್ ಮಾಡಿದ್ಲು. ಇಲ್ಲೂ ಕೂಡ ಈ ರೀತಿ ಗೌತಮ್ KS ಅನ್ನುವಂತಹ ಅಕೌಂಟ್ ನಿಂದ ಅಶ್ಲೀಲ ಮೆಸೇಜ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಪವನ್ಗೆ ಹೇಳುವಂತಹ ಪವಿತ್ರ ಗೌಡ ಆ ನಂತರ ಆ ವಿಚಾರವನ್ನ ಮೆನ್ಷನ್ ಮಾಡೋದು, ಆ ವಿಚಾರವನ್ನ ತಿಳಿಸೋದು ಪ್ರಕರಣದ 10ನೇ ಆರೋಪಿಯಾಗಿರುವಂತಹ ವಿನಯ್ಗೆ. ಆಗ ವಿನಯ್ ಭರವಸೆ ಕೊಡ್ತಾನೆ, ಸರಿ ನಾನಿದನ್ನ ದರ್ಶನ್ ಅವರ ಗಮನಕ್ಕೆ ತರ್ತೀನಿ, ದರ್ಶನ್ ಅವರಿಗೆ ನಾನು ಇದನ್ನ ಹೇಳ್ತೀನಿ ಅಂತ ಹೇಳಿ. ಆ ನಂತರನೂ ಕೂಡ ಇವರಿಬ್ಬರ ಮಧ್ಯೆ ಮಾತುಕತೆ ನಡೆಯುತ್ತೆ. ಹೌದು, ನಾನು ದರ್ಶನ್ಗೆ ಈ ವಿಚಾರವನ್ನ ತಿಳಿಸಿದ್ದೀನಿ, ಅವನಿಗೊಂದು ಗತಿ ಕಾಣಿಸೋಣ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ. ಅಗತ್ಯವಿದ್ದರೆ ದರ್ಶನ್ರ ಅಭಿಮಾನಿ ಸಂಘದವ್ರು ಯಾರಿದ್ದಾರೋ ಚಿತ್ರದುರ್ಗದಲ್ಲಿ ಅವರನ್ನ ಕೂಡ ಬಳಸ್ಕೊಳ್ಳೋಣ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ ಅಂತ ಹೇಳಿ ವಿನಯ್ ನನಗೆ ಹೇಳ್ದ ಅಂತ ಹೇಳಿ ಪವಿತ್ರ ಗೌಡ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಮೆನ್ಷನ್ ಮಾಡಿದ್ರು. ವಿನಯ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಆತ ರೇಣುಕಾಸ್ವಾಮಿಯ ಬಗ್ಗೆ ಮಾಡಿರುವಂತಹ ಆರೋಪ ಕೇವಲ ಪವಿತ್ರಾಗೆ ಮಾತ್ರ ಅಲ್ಲ, ಹಲವು ನಟ ನಟಿಯರಿಗೆ ರೇಣುಕಾಸ್ವಾಮಿ ಮೆಸೇಜಸ್ ನ ಮಾಡ್ತಾ ಇದ್ದ, ಅಶ್ಲೀಲವಾಗಿ ಮೆಸೇಜ್ ನ ಮಾಡಿದ್ದಾನೆ. ಆ ರೀತಿ ಮೆಸೇಜ್ ಮಾಡಿರೋದು ನಾವು ಶೆಡ್ ನಲ್ಲಿ ಆತನ ಮೇಲೆ ಹಲ್ಲೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಮಗ್ ಗೊತ್ತಾಗಿದೆ, ನಾವು ಅದನ್ನ ನೋಡಿದ್ವಿ ಅಂತ ಹೇಳಿ ವಿನಯ್ ಪ್ರಕರಣದ 10ನೇ ಆರೋಪಿ ಆತ ಉಲ್ಲೇಖವನ್ನ ಮಾಡ್ತಾನೆ. ಆ ನಂತರ ಬೇರೆ ಬೇರೆ ರೀತಿಯಲ್ಲಿ ತನ್ನ ಹೇಳಿಕೆಯನ್ನ ಆತ ಮೆನ್ಷನ್ ಮಾಡ್ತಾ ಹೋಗ್ತಾನೆ. ಮಧ್ಯಾಹ್ನ 8ನೇ ತಾರೀಕು ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಪವನ್ ನನಗೆ ಫೋನ್ ಮಾಡಿ ದರ್ಶನ್ ಅವರು ಇರುವ ಬಗ್ಗೆ ನನ್ನ ಹತ್ರ ಕೇಳ್ದ, ದರ್ಶನ್ ಅವರು ಇದಾರಾ ಅಂತ ಕೇಳ್ದ. ಆಗ ನಾನು ಆತನಿಗೆ ಅವ್ರ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಅವನು ಚಿತ್ರದುರ್ಗದಿಂದ ಹುಡುಗನನ್ನ ಎತ್ತಾಕೊಂಡು ಬಂದಿರುವ ಬಗ್ಗೆ ಹೇಳಬೇಕು ದರ್ಶನ್ಗೆ ಅಂತ ಹೇಳಿದಾಗ, ಸರಿ ಆಯ್ತು, ಆತನಿಗೆ ನೀನೇ ಬಾ ಅಂತ ನಾನೇ ಹೇಳಿದೆ. ಆಗ ಪವನ್ ಹೋಟೆಲ್ಗೆ ಬಂದು ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜಸ್ಗಳನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಎತ್ತಾಕೊಂಡು ಬಂದಿರುವುದಾಗಿ ಹೇಳಿ ಆತನ ಮೊಬೈಲ್ನಲ್ಲಿದ್ದಂತಹ ಮೆಸೇಜ್ನ ದರ್ಶನ್ಗೆ ತೋರಿಸ್ದ. ಆಗ ದರ್ಶನ್ ಪವಿತ್ರ ಗೌಡಗೆ ಊಟನ ಕಳಿಸಿರ್ತಾರೆ. ನಂತರ ದರ್ಶನ್
ಪವಿತ್ರ ಗೌಡಗೆ ವಿಡಿಯೋ ಕಾಲ್ ಅನ್ನ ಮಾಡಿ ನೋಡಿ, ಎಲ್ಲರ ಹೇಳಿಕೆಯಲ್ಲೂ ಇದೊಂದು ಸಿಂಕ್ ಆಗ್ತಾ ಇದೆ. ದರ್ಶನ್ ಸ್ಟೋನಿ ಗ್ರೂಪ್ ನಿಂದ ಪವಿತ್ರ ಗೌಡಗೆ ವಿಡಿಯೋ ಕಾಲ್ ಮಾಡಿದ್ರು ಅಂತ ಹೇಳಿ, ವಿಡಿಯೋ ಕಾಲ್ ಮಾಡಿ ಊಟ ಬಂತ ಅಂತ ಕೇಳಿದ್ರು. ಆನಂತರ ನೀನು ಊಟ ಮಾಡ್ಕೋ, ಹಾಗೂ ನಿನಗೆ ಮೆಸೇಜ್ ಮಾಡ್ತಾ ಇದ್ದವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಅವ್ರು ಹೇಳಿದ್ರು ಕಾಲ್ ಮಾಡಿ. ಇದು ವಿನಯ್ ಸ್ಟೇಟ್ಮೆಂಟ್, ಸ್ವ ಇಚ್ಛಾ ಹೇಳಿಕೆ. ಅದಾದ ನಂತರ ಸಂಜೆ ಸುಮಾರು 4:30 ಸಮಯದಲ್ಲಿ ದರ್ಶನ್ ಅವರು ಪ್ರದೋಷ್ಗೆ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ವಿನಯ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ರು. ಆಗ ನಾನು ನಟ ದರ್ಶನ್ ಅವರಿಗೆ ಪವನ್ ಕರೆಸಿರುವಂತಹ ಹುಡುಗರನ್ನ ನೋಡೋಕೆ ಶೆಡ್ ಬಳಿ ಹೋಗೋದು ಬೇಡ ಅಂತ 2 ಸಲ ಹೇಳಿದೆ. ವಿನಯ್ ಹೇಳಿಕೆಯನ್ನ ನೀವು ಗಮನಿಸಬೇಕು. ಹೇಳಿದ್ರಂತೆ ಆತ ದರ್ಶನ್ಗೆ, ನಾವು ಶೆಡ್ಡಿಗೆ ಹೋಗೋದು ಬೇಡ ಅಂತ 2 ಸಲ ನಾನು ಹೇಳಿದೆ ಅಂತ ಹೇಳಿ ವಿನಯ್ ಮೆನ್ಷನ್ ಮಾಡ್ತಾನೆ. ಆಗ ಹೋಗೋದು ಬೇಡ ಅಂತ 2 ಸಲ ಹೇಳಿದೆ, ಆದ್ರೆ ದರ್ಶನ್ ಏನೂ ಆಗಲ್ಲ ಹೋಗೋಣ ಅಂತ ಹೇಳಿದ್ರು. ಇದಾದ ನಂತರ ನಾವುಗಳು ಊಟವನ್ನ ಮುಗಿಸಿ ಎಲ್ಲರೂ ಹೊರಡೋಕ್ ಶುರು ಮಾಡಿದ್ದು. ಆಗ ದರ್ಶನ್ ಪ್ರದೋಷ್ ನಿಮ್ ಕಾರ್ ತಗೊಳ್ಳಿ, ಅದರಲ್ಲೇ ಹೋಗೋಣ ಅಂತ ಹೇಳಿದ್ರು. ಅಂದ್ರೆ ಪ್ರದೋಷ್ನ ಕಾರ್ನಲ್ಲಿ ಇವರು ನೇರವಾಗಿ ಪವಿತ್ರ ಗೌಡ ಮನೆಗೆ ಹೋಗೋದು. ಆಗ ಚಿಕ್ಕಣ್ಣ ಹಾಗೆ ಯಶಸ್ಸೂರ್ಯ ಅಲ್ಲಿಂದ ಹೊರಟು ಹೋಗ್ತಾರೆ. ನಾನು ಮತ್ತು ದರ್ಶನ್ ಪ್ರದೋಷ್ ಕಾರ್ನಲ್ಲಿ ಕೂತು ಅಲ್ಲಿಂದ ಹೊರಟ್ವಿ. ಸ್ವಲ್ಪ ಮುಂದೆ ಬಂದಾಗ ನಮ್ಮ ಹಿಂದೆ ಕಾರ್ ಹಿಂದೆ ಬರ್ತಾ ಇದ್ದಂತಹ ದರ್ಶನ್ರ ಬಾಡಿ ಗಾರ್ಡ್ಗಳನ್ನ ಕಾರ್ಗಳ ಮುಂದೆ ಕರೆದು ಅವರುಗಳಿಗೆ ಪ್ರದೋಷ್ ಮೂಲಕ ಹೇಳಿಸಿದ್ರು. ಹೋಟೆಲ್ನಿಂದ ಹೊರಡುವಾಗ ದರ್ಶನ್ ಪ್ರದೋಷ್ ರವರ ಕಾರ್ನಲ್ಲಿ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಕಾರನ್ನ ನಿಲ್ಲಿಸಿ ನನಗೆ ಡ್ರೈವರ್ ಪಕ್ಕದ ಸೀಟ್ಗೆ ಕಳಿಸಿ ದರ್ಶನ್ ಹಿಂದಕ್ಕೆ ಒಬ್ಬರೇ ಕೂತ್ಕೊಂಡ್ಬಿಡ್ತಾರೆ. ಇದು ವಿನಯನ ಸ್ಟೇಟ್ಮೆಂಟ್, ಆತ ತನ್ನ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶ. ನಂತರ ದರ್ಶನ್ ಹೊಸ ಮನೆ ಕಡೆ ಹೊರಡುವಂತೆ ಪ್ರದೋಷ್ಗೆ ತಿಳಿಸಿದ್ರು. ಹೊಸ ಮನೆ ಅಂದ್ರೆ ಪವಿತ್ರ ಗೌಡ ಇರುವಂತಹ ಮನೆ. ಆಗ ನಾವು ಸಂಜೆ 4:40 ಸುಮಾರಿಗೆ ಪವಿತ್ರ ಗೌಡ ಅವರು ಇರುವಂತಹ ಮನೆ ಹತ್ರ ಹೋದ್ವಿ. ಮನೆಯ ಕೆಳಗೆ ಇಳಿದು ಬಂದು ಪವಿತ್ರ ಗೌಡ ದರ್ಶನ್ ಅವರ ಪಕ್ಕದಲ್ಲಿ ಹಿಂಭಾಗದ ಸೀಟ್ನಲ್ಲಿ ಕೂತ್ಕೊಂಡ್ರು. ಇದು ವಿನಯ್ ತನ್ನ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಮೆನ್ಷನ್ ಮಾಡಿರುವಂತಹ ವಿಚಾರ. ಇಡೀ ಪ್ರಕರಣದಲ್ಲಿ ಆರಂಭದಿಂದ ಕೂಡ ವಿನಯ್ನ ಪಾತ್ರ ಇದೆ ಅನ್ನುವುದಕ್ಕೆ ಉಳಿದ ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆ ಸಾಕ್ಷಿ. ಈಗ ವಿನಯ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಪಾತ್ರ ಏನು ಅಂತ ಹೇಳಿ ತನ್ನ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡ್ತಾ ಹೋಗಿದ್ದಾನೆ.